ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನೇನು ಯೋಚನೆ ಮಾಡಬೇಡ. ಅಖಿಲ ಅದಕ್ಕೆ ಪಾರ್ವತಿನ ಗೆಲ್ಸಕ್ಕೆ ತಿಪ್ಪರ್ಲಾಗ ಹಾಕ್ಬೋದು, ತಪ್ಕಾಯಿ ನಡೆಸ್ಬೋದು. ಆದ್ರೂ ಪಾರ್ವತಿ ಗೆಲ್ಲಲ್ಲ. ಅವಳು ಖಂಡಿತವಾಗ್ಲೂ ಸೋಲ್ತಾಳೆ. ಅದ್ಯಾವ ಗ್ಯಾರಂಟಿ ಮೇಲೆ ನೀವು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ? ನನ್ನ ಮೇಲೆ ನನಗಿರೋ ನಂಬಿಕೆ ಮೇಲೆ. ಪಾರ್ವತಿ ಆಟ ಆಡ್ತಾಳಷ್ಟೇ, ಆದ್ರೆ ಅವಳು ಗೆಲ್ಲಲ್ಲ. ಬೇಕು ಅಂತಾನೆ ಸೋಲ್ತಾಳೆ. ಆ ಥರ ಅವಳ ಮನಸ್ಸನ್ನ ಕಂಟ್ರೋಲಲ್ಲಿ ತಗೊಂಡಿದ್ದೀನಿ. ಇವತ್ತು ಅವಳ ಸೋಲು ನಮ್ಮಿಬ್ಬರ ಗೆಲುವು. ನೀವು ಲೇಟ್ ಆಗತ್ತೆ ಅಂತ ನಾನೇ ತಿಂಡಿಗೆ ಹೋಗೋಣ ಅನ್ಸಿ. ನೀವಾ ಹೊರಗೆ ಪ್ರೀತು, ಅಮ್ಮಂಗೆ ಕಾಲ್ ಮಾಡು. ಈಗ ರಾಣನ ಹೆಸರು ಕಿವಿಗೆ ಬಿದ್ದರೆ ಪಾರ್ವತಿ ಆಟದಿಂದ ಡಿಸ್ಟ್ರಾಕ್ಟ್ ಆಗಿಬಿಡ್ತಾಳೆ. ಇಲ್ಲೇನು ಹೇಳೋದು ಬೇಡ. ಒಂದು ನಿಮಿಷ ಬರ್ತೀನಿ. ಹೇಳು ಪ್ರೀತು. ಹಲೋ ಮ್ಯಾಮ್, ನೀವು ಹೇಳಿರೋ ಲೊಕೇಶನ್ ಬಂದಿದ್ದೀವಿ. ಆದರೆ ಇರೋದು ರಾಣ. ನನಗೂ ಗೊತ್ತು, ಆದರೆ ಯಾರೋ ರಾಮಲಿಂಗಪ್ಪ ಅನ್ನೋ ಹೆಸರಿನಲ್ಲಿ ಬಾಡಿಗೆಗಿದ್ದಾನೆ. ಅವನು ಕಾಲರ್ ಪಟ್ಟಿ ಹಿಡಿದು ಹೇಳ್ಕೊಂಡು ಬನ್ನಿ ಅಂತಾನೆ ನಿಮ್ಮನ್ನ ಅವನ ಮನೆಗೆ ಕಳಿಸಿತ್ತು. ಅದೇ ಇಷ್ಟು ದಿನ ನಿನ್ನನ್ನು ನಿನ್ನ ಅಮ್ಮನಿಂದ ದೂರ ಇಟ್ಟ ಆ ರಾಣನ್ನ ಬಿಡಬೇಡ. ನಮ್ಮ ಮನೆ ಹೊಡೆಯೋದಕ್ಕೆ ನೋಡಿದ ಆ ಪಾಪಿನ ಬಿಡಬೇಡ. ಅದೇ ಹೇಳ್ಕೊಂಡು ಬಾ. ಅಖಿಲ ಅವಳ ಮಕ್ಕಳನ್ನ ಕಳ್ಸಿರೋದು ನಮ್ಮ ಮಾವನ್ ಹಿಡಿಯೋಕ? ಇವನ್ ಕಾಲರ್ ಪಟ್ಟಿ ಹಿಡ್ಕೊಂಡು ಎಳ್ಕೊಂಡು ಹೋಗಿ ಅಮ್ಮನ ಕಾಲ್ ಮುಂದೆ ಬಿಸಾಕಣ. ಬರೋ. ಪ್ರೀತು, ಏನಾಗಿಲ್ಲ ಸರ್? ಈ ಅಖಿಲಂಗೆ ನಾವಿರೋ ಜಾಗ ಹೇಗೆ ಗೊತ್ತಾಯ್ತು? ಮಕ್ಕಳ ಜೊತೆ ಬರೀ ಮಾವನ ಬಗ್ಗೆ ಮಾತಾಡಿದ್ಲು. ಅಂದರೆ ಅವಳಿಗೆ ನನ್ನ ಬಗ್ಗೆ ಇನ್ನೂ ಏನೂ ಗೊತ್ತಾಗಿಲ್ಲ. ಬಟ್ ಈಗಲೇ ಮಾವನ್ನ ರೆಸ್ಕ್ಯೂ ಮಾಡಲೇಬೇಕು. ಇಲ್ಲ ಅಂದರೆ ಅವನ ಮೂಲಕ ನನ್ನ ಬಗ್ಗೆ ತಿಳ್ಕೊಳ್ಳೋದು ಅಖಿಲಂಗೆ ದೊಡ್ಡ ವಿಷಯನೇ ಅಲ್ಲ.
ಆದರೆ ಮಾವನ್ನ ಆದಿತ್ಯ ಪ್ರೀತು ಕೈಯಿಂದ ಹೇಗೆ ಬಚಾವ್ ಮಾಡೋದು? ಅಯ್ಯೋ ಅಕ್ಕ, ಆ ಕಾಯಿ ಯಾಕಕ್ಕ ಬಿಟ್ಟೆ? ಆ ಕಾಯಿ ಉಡಿಬೋದಿತ್ತಲ್ಲ. ಯಾವ್ದೋ ಗಣಿ? ಆ ಕಾಯಿ. ಅಯ್ಯೋ, ನಾನು ನೋಡ್ಲಿಲ್ಲ ಕಣೋ. ರಘು, ಆಟ ಚೆನ್ನಾಗಿ ಗೊತ್ತಿರೋರು ಆಡೋ ಥರ ಕಾಣಿಸ್ತಿಲ್ವಲ್ಲ. ಶ್ರದ್ಧೆಯಿಂದ ಮನಸ್ಸು ಗಮನ ಇಟ್ಟು ಆಟ ಆಡಕ್ಕೆ ಹೇಳಿ. ಸೋತ ಮೇಲೆ ಈ ಡ್ರೈವರ್ ಮಗಳು ಏನಾದರೂ ಗೆದ್ದುಬಿಟ್ರೆ ಅದಕ್ಕೆ ಅವನ್ನ ಅರಸನಕೋಟೆ ಕರ್ಕೊಂಬಂದ್ಬಿಡ್ತಾರೆ. ಆಮೇಲೆ ಜರ್ನಿ ಭವಿಷ್ಯಕ್ಕೆ ಮುಳ್ಳಾಗೋದು ಗ್ಯಾರಂಟಿ. ಯಾವುದೇ ಕಾರಣಕ್ಕೂ ಪಾರ್ವತಿನ ಅರಸನಕೋಟೆ ಹೊಸಲು ದಾಟೋಕ್ಕೂ ಬಿಡಬಾರ್ದು, ಅವಳನ್ನ ಗೆಲ್ಲೋಕ್ಕೂ ಬಿಡಬಾರ್ದು. ನಮ್ಮ ನಿಜವಾದ ಉದ್ದೇಶನ ಮುಚ್ಚಿಡಕ್ಕೆ ನಾವು ಏನೇ ಪ್ರಯತ್ನ ಪಟ್ಟರು ಆಸೆ ಅನ್ನೋದು ನಡವಳಿಕೆಯಲ್ಲಿ ಕಂಡೇ ಕಾಣುತ್ತೆ ಅಲ್ವಾ? ಅದಕ್ಕೆ ಬದುಕಬೇಕು ಅಂದರೆ ಆಸೆ ಅನ್ನೋದು ಇರಲೇಬೇಕಲ್ವ ರತ್ನವೇಣಿ? ಅಯ್ಯೋ ಅಕ್ಕ, ಅಲ್ಲಿ ಹೊಡಿಬೋದಿತ್ತಲ್ಲ. ಅಕ್ಕ, ಮತ್ತೆ ತಪ್ಪು ಕೈ ನಡೆಸ್ದಲ್ಲ ಅಕ್ಕ. ಅಪ್ಪೋರೆ, ನೀವು ನಮ್ಮ ಟೀಮ್ ಅಲ್ವಾ? ಮತ್ ಅಖಿಲಮ್ಮ ಅಕ್ಕನ ಕೈ ಹೊಡೆದ್ರೆ ಚಪ್ಪಾಳೆ ತಡ್ತಾ ಇದ್ದೀರಾ? ಹಾಗೆಲ್ಲ ಅದು ನೀ ನನ್ನ ಹೆಂಡತಿ ಅಲ್ವಾ, ಅದಕ್ಕೆ ನನಗೆ ಗೊತ್ತಿಲ್ಲದೆ ಚಪ್ಪಾಳೆ ಹೊಡೆದ್ಬಿಟ್ಟೆ. ಇನ್ನು ಮುಂದೆ ಹಾಗಾಗಲ್ಲ. ಗಣೇಶ್, ನನ್ನ ಸೊಸೆನೇ ಗೆಲ್ಲಬೇಕು. ಅಕ್ಕ, ಇಷ್ಟೊತ್ತಿಗೆ ಆಲ್ರೆಡಿ ಅಖಿಲಮ್ಮನ ಕೈ ಎಲ್ಲ ಹೊಡಿಬೋದಾಯ್ತು. ಬರೀ ತಪ್ಪು ಕೈ ನಡೆಸ್ದೆ.
ಗೆದ್ದಿದ್ರೆ ಅರ್ಸನ್ ಕಟ್ಟೆ ಕರ್ಕೊಂಡು ಹೋಗೋ ಸಂಭ್ರಮ ಇರ್ತಿತ್ತು. ಆದರೆ ಪಾರ್ವತಿ ಸೋತ್ರೆ ರಘು ಅಣ್ಣ ಯಾಕೆ ಇಷ್ಟೊಂದು ಖುಷಿ ಪಡ್ತಿದ್ದಾರೆ? ನಾನು ಹೇಗಿದ್ದೀನೋ ಹಾಗೆ ಅಕ್ಸೆಪ್ಟ್ ಮಾಡಿಕೊಂಡು ಪ್ರೀತಿ ಮಾಡೋ ವ್ಯಕ್ತಿ ಬೇಕು. ಆ ಪ್ರೀತಿ ನನ್ನ ಗಂಡನಿಂದ ಸಿಕ್ಕಿದ್ರೆ ಅಷ್ಟೇ ಸಾಕು. ಒಂದೇ ಥರ ಇರೋ ಮನ್ಸುಗಳು ಒಂದಾದ್ರೆ ಒಂಟಿತನ ಅನ್ನೋದು ಇರೋದೇ ಇಲ್ಲ. ಈ ಎರಡು ಮನ್ಸುಗಳು ಒಂದಾಗ್ತಾವ. ಬರ್ತಿದೆ ಹೊಸ ಕತೆ ಅಮೃತಧಾರೆ. ಹೀಗೆ 29ರಿಂದ ಸಂಜೆ 7 ಗಂಟೆಗೆ ನಿಮ್ಮ ಜೀ ಕನ್ನಡದಲ್ಲಿ. ರಿಂಗ್ ಅದು ರಿಸೀವ್ ಮಾಡ್ತಿಲ್ವಲ್ಲ? ಮಾವ ಏನಾದರೂ ಆದಿಪ್ರೀತು ಕೈಗೆ ಸಿಕ್ಕಾಕೊಂಡಿರ್ಬೋದಾ? ಹಾಗಾದರೆ ನಾನು ಈ ಟೈಮ್ಗೆ ಅವ್ರು ಕಾಲ್ ಮಾಡೋದು ಸೇಫ್ ಅಲ್ಲ. ನೋ 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 ನೋ, ನಾನು ಈ ಥರ ಕೈ ಚೆಲ್ಕೊಂಡು ಕೂತ್ಕೋಬಾರ್ದು. ಮಾವ ಏನಾದರೂ ಆದಿಪ್ರೀತು ಕೈಗೆ ಸಿಕ್ಕಾಕೊಂಡ್ರೆ ನನಗೆ ಡೇಂಜರು. ಯಾಕಂದರೆ ಹೊರಗಡೆ ಎಷ್ಟೇ ರಫ್ ಆ್ಯಂಡ್ ಟಫಾಗಿ ಪೋಸ್ ಕೊಟ್ಟರು ಒಳಗಡೆ ಒಂದು ಪುಕ್ಲು ಪ್ರಾಣಿ ಅದು. ಕೈಯಲ್ಲಿ ಗನ್ ಇದ್ರೆ ಮಾತ್ರ ಧೈರ್ಯ. ಅನಾಮಿಕಾ ಕರೆ ಮಾಡಿದವರು ಯಾರು ಅಂತ ಅವ್ರು ಕೇಳಿ ಇವ್ರು ಹೆದರ್ಕೊಂಡು ಎಲ್ಲ ಹೇಳ್ಬಿಟ್ರೆ ನೋ 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 ನೋ, ಹಾಗಾಗಬಾರ್ದು. ಮಾವನ್ನ ಆದಿಪ್ರೀತು ಕೈಯಿಂದ ರೆಸ್ಕ್ಯೂ ಮಾಡಿ ಅವನ್ನ ಕಾಪಾಡಲೇಬೇಕು. ಅನುಷ್ಕಾ, ನಾನು ಇರೋ ಜಾಗ ಆದಿಪ್ರೀತಿಗೂ ಗೊತ್ತಾಗೋಯ್ತು. ಅವರು ನನ್ನನ್ನು ಹಿಡ್ಕೊಳಕ್ಕೆ ಬಂದಿರೋ. ಅವ್ರ ತಾಯಿ ಜೊತೆ ಮಾತಾಡ್ಬೇಕಾದ್ರೆ ನಾನು ತಪ್ಪಿಸ್ಕೊಂಡು ಓಡ್ತಾ ಇದ್ದೀನಿ. ಓ ಹೌದಾ? ಹಾಗಾದ್ರೆ ಇದು ಯಾವ್ದಾದ್ರು ಸೇಫ್ ಜಾಗದಲ್ಲಿ ಇದ್ದೀರಾ? ಎಲ್ಲಿ ಇರೋಕ್ಕಾಗತ್ತೆ? ಅಣ್ಣ ತಮ್ಮ ಇಬ್ರು ಬೇಟೆಗಾರ ಥರ ನನ್ನ ಬೆನ್ನತ್ತಿದ್ದಾರೆ. ನನ್ನ ಕತೆ ಮುಗಿತು ಅಷ್ಟೇ. ಪ್ಯಾನಿಕ್ ಆಗಬೇಡಿ. ನೀವು ಮೇನ್ ರೋಡಿಗೆ ಬನ್ನಿ. ಒಂದು 5 ನಿಮಿಷ ಅವ್ರು ಯಾರ ಕಣ್ಣಿಗೂ ಕಾಣಿಸ್ದೇ ಇರೋ ಥರ ಅಲ್ಲೇ ಎಲ್ಲಾದ್ರೂ ಬಚ್ಚಿಟ್ಕೊಡಿ. ಅಷ್ಟರಲ್ಲಿ ನಮ್ಮ ಹುಡುಗರಿಗೆ ನಿಮ್ಮನ್ನ ಪಿಕ್ ಮಾಡಿಕೊಂಡು ನಿಮ್ಮನ್ನ ಸೇಫ್ ಆಗಿರೋ ಜಾಗ ಕರ್ಕೊಂಡು ಹೋಗಿ ಹೇಳ್ತೀನಿ. ಯು ಡೋಂಟ್ ವರಿ. ಸರಿ ಸರಿ, ಹುಡುಗರನ್ನ ಬೇಗ ಕಳಿಸು. ನಾನು ಬಚ್ಚಿಟ್ಕೊಂಡಿರೋ ಜಾಗನ ನಿಂಗೆ ಶೇರ್ ಮಾಡ್ತೀನಿ. ಸರಿ ಸರಿ. ಫಸ್ಟು ಯಾವ್ದಾದ್ರು ಸೇಫ್ ಜಾಗಕ್ಕೆ ಎಸ್ಕೇಪ್ ಆಗಿರ್ಬೇಕು. ಇದು ಜಾಸ್ತಿ ದೂರ ಹೋಗಿರಲ್ಲ ಪ್ರೀತು, ಇಲ್ಲೆಲ್ಲೋ ಇರ್ತಾನೆ. ಬಾ ಹುಡ್ಕೋಣ. ನೋಡ್ದಪ್ಪರೇ, ನಮ್ಮ ಅಖಿಲಮ್ಮನವ್ರನ್ನ ಸೋಲ್ಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಒಪ್ಕೋತೀರಾ? ಆಯ್ತಪ್ಪ, ಆಟದಲ್ಲಿ ನಮ್ಮ ಎದುರಾಳಿಯಾಗಿದ್ರು ಗೆದ್ದಿರೋ ನಿಮ್ಮ ಅಖಿಲಮ್ಮನಿಗೆ ವಿಶ್ ಮಾಡ್ತೀನಿ. ಕಂಗ್ರಾಟ್ಸ್ ಅಖಿಲ. ಥ್ಯಾಂಕ್ ಯು ರಘು. ಈಗ ಸೋತವರು ಗೆದ್ದವ್ರು ಹೇಳೋದನ್ನ ಕೇಳೋ ಸಮಯ. ಅಖಿಲ, ಏನು ನಿನ್ನ ಡಿಮಾಂಡ್ ಕೇಳು. ಪಾರ್ವತಿ ಸೋತ್ರು ಈ ರಘು ಅಣ್ಣಂಗೆ ಯಾಕೆ ಇಷ್ಟೊಂದು ಉತ್ಸಾಹ ಅಂತ ಗೊತ್ತಾಗ್ತಾ ಇಲ್ವಲ್ಲ? ತಾನು ಸೋತ್ರೆ ಗೆದ್ದವ್ರು ಹೇಳ್ದ ಹಾಗೆ ಕೇಳ್ತೀನಿ ಅಂತ ನಿಮ್ಮ ಸೊಸೆ ಮಾತು ಕೊಟ್ಟಿದ್ಲಲ್ಲ, ಅದು ನೆನಪಿದೆಯಾ ಅಂತ ನಿಮ್ಮ ಸೊಸೆನ ಕೇಳಿ. ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪೋಳಲ್ಲ ಈ ಪಾರ್ವತಿ. ಏನು ಮಾಡಬೇಕು ಅಂತ ಹೇಳೋದಕ್ಕೆ ಹೇಳಿ ಮಾವ. ಕೇಳು ಅಖಿಲ, ನಾನು ಸೊಸೆ ಏನಾಗಲ್ಲ ಅಂತಾಳ? ಪಾರ್ವತಿ,
ಈಗ ನೀನು ನನ್ನ ಜೊತೆ ಬರಬೇಕು. ನನ್ನ ಜೊತೆ ಅರಸನ ಕೋಟೆಗೆ ಬರಬೇಕು. ಜನನಿ ಜೊತೆಲಿ ನಿನ್ನ ಸೀಮಂತ ಕೂಡ ಅರಸನ ಕೋಟೆಯಲ್ಲಿ ನಡಿಬೇಕು ಅನ್ನೋದು ನನ್ನ ಆಸೆ. ಅಪ್ಪ, ಯಜಮಾನ್ರು ಅವನನ್ನ ಒಂದು ಮುಖ್ಯವಾದ ಕೆಲಸದ ಮೇಲೆ ನಾನೇ ಆಚೆ ಕಳಿಸಿದ್ದೀನಿ. ಯಜಮಾನ್ರು ಬಂದ್ಬಿಡ್ಲಿ, ಅವ್ರ ಹತ್ರ ಮಾತಾಡಿ ಆಮೇಲೆ. ನಿನ್ನ ಗಂಡನ್ನ ಕೇಳಿ ನೀನು ಮಾತು ಕೊಟ್ಟಿರಲಿಲ್ಲ ತಾನೆ? ಸೋತ್ರೆ ನೀವು ಹೇಳಿದ ಹಾಗೆ ನಾನು ನಡ್ಕೋತೀನಿ ಅಂತ. ಕೊಟ್ಟ ಮಾತನ್ನ ಉಳಿಸ್ಕೋಬೇಕಾಗಿರೋದು ನಿನ್ನ ಕರ್ತವ್ಯ ಅಲ್ವಾ ಪಾರ್ವತಿ? ಈಗೇನು ಮಾಡಲಿ? ಅತ್ತೆಮ್ಮಂಗೆ ಕೊಟ್ಟು ಮಾತು ಉಳಿಸ್ಕೊಳ್ಳೋಕೆ ನಾನು ಅರಸನ ಕೋಟೆಗೆ ಹೋಗಿ ಅದು ರಾಣಂಗೆ ಅನಾಮಿಕ ಕರೆ ಮಾಡೋಳಕ್ಕೆ ಗೊತ್ತಾದ್ರೆ ದೇವ್ರೆ, ನನ್ನ ಹೆಂಡತಿ ಲೈಫಲ್ಲಿ ಏನಾದ್ರು ಪುಣ್ಯ ಮಾಡಿದ್ರೆ ಆ ಪುಣ್ಯ ಈ ಟೈಮಲ್ಲಿ ನನ್ನನ್ನು ಕಾಪಾಡ್ಲಪ್ಪ ಪ್ಲೀಸ್. ಈ ಅಣ್ಣ ತಮ್ಮನ ಕೈಲಿ ನನ್ನನ್ನು ಸಿಕ್ಕಾಕ್ಸ್ಬೇಡ. 5-6 ನಿಮಿಷ ಅವ್ರ ಕಣ್ಣಿಗೆ ಬೀಳ್ಬೇಡಿ ಅಂದ್ಲು, ಆದರೆ ನನಗಿಲ್ಲಿ ಪ್ರತಿ ಸೆಕೆಂಡು ಕಷ್ಟ ಆಗ್ತಿದೆ. ಯಾವಾಗ ಗಾಡಿ ಕಳಿಸ್ತಾಳೋ? ಇನ್ನು ಎಲ್ಲಿದ್ದೀರಾ? ವೆಹಿಕಲ್ ನಂಬರ್ ಕಳಿಸಿ. ನೀವು ಪಿಕ್ ಮಾಡ್ಬೇಕಾಗಿರೋರ್ಗೆ ವೆಹಿಕಲ್ ನಂಬರ್ ಕಳಿಸ್ಬೇಕು ಅಂತ ಹೇಳಿ ಎಷ್ಟೊತ್ತಾಯ್ತು? ಸಾರಿ ಮೇಡಮ್, ಇನ್ನು 2 ನಿಮಿಷದಲ್ಲಿ ನೀವು ಹೇಳಿರೋ ಜಾಗದಲ್ಲೇ ಇರುತ್ತೆ ನಮ್ಮ ಗಾಡಿ ನಂಬರ್ ನಿಮ್ಗೆ ಕಳಿಸಿದೀವಿ. ನೀವು ಕಳಿಸಿರೋ ಫೋಟೋ ನಮಗೆ ಬಂದಿದೆ. ಅವ್ರನ್ನ ಸೇಫಾಗಿ ಕರ್ಕೊಂಡ್ಬರ್ತೀವಿ, ಡೋಂಟ್ ವರಿ. ಇವ್ರು ಯಾಕೆ ಫೋನ್ ಕಟ್ ಮಾಡ್ತಾ ಇದ್ದಾರೆ? ಬ್ರೋ, ರಾಣ ತಪ್ಪಿಸ್ಕೊಬಿಟ್ನಲ್ಲ. ಮಾಮ್ ಕೇಳಿದ್ರೆ ಏನು ಹೇಳೋದು? ಪಾಪ ಅವರು ರಾಣ ಇರೋ ಜಾಗನ ಪತ್ತೆ ಮಾಡಿ ನಮ್ಗೆ ಹುಡ್ಕಕ್ಕೆ ಹೇಳಿದ್ರು. ರಾಣ ಕಣ್ಮುಂದೆ ಇದ್ರು ಅವನನ್ನ ಹಿಡಿಯೋಕ್ಕಾಗಲಿಲ್ವಲ್ಲ ಬ್ರೋ. ಹೋಪ್ಸ್ ಕಳ್ಕೊಬೇಡ ಪ್ರೀತು. ಆ ರಾಣ ಎಲ್ಲಿ ಹೋಗ್ತಾನೆ? ನಮ್ಮ ಕೈಗೆ ಸಿಕ್ಕೇ ಸಿಗ್ತಾನೆ. ಹಲೋ ಮಾವ, ಎಲ್ಲಿದ್ದೀರಾ? ಸೇಫ್ ಆಗಿದ್ದೀರಾ ತಾನೆ? ಡೋಂಟ್ ವರಿ, ನೀವು ಫೋನ್ ಇಡ್ತಿದ್ದ ಹಾಗೆ ನಾನು ಕಳಿಸಿರೋ ವೆಹಿಕಲ್ ನಿಮ್ಮ ಮುಂದೆ ಇರುತ್ತೆ. ನಂಬರ್ ನೋಟ್ ಮಾಡ್ಕೊಳ್ಳಿ. ಬೇಗ ಹೋಗಿ ಅದ್ರಲ್ಲಿ ಕೂತ್ಕೊಳ್ಳಿ. ನಿಮ್ಮನ್ನ ಸೇಫ್ ಆಗಿರೋ ಜಾಗ ಕರ್ಕೊಂಡೋಗ್ಬಿಡ್ತಾರೆ.
ಅಂದರೆ ಅಣ್ತಮ್ಮ ಇಲ್ಲ, ಇದೇ ಟೈಮು ಎಸ್ಕೇಪ್ ಮಾಡೋಣ. ಪ್ಲೀಸ್ ನೀನು ಕೈ ಮುಗಿತೀನಿ, ನಾನು ಸಾಯಿಸ್ಬೇಡ. ನೋಡು, ನೀನು ಹೇಳ್ದಂಗೆ ಕೇಳ್ತೀನಿ. ನಿಮ್ಮಮ್ಮ ಹತ್ರ ಬಂದು ನಾನು ಸತ್ಯ ಒಪ್ಕೊಳ್ತೀನಿ. ನನಗೂ ಈ ಹೆಂಡತಿ ಮಕ್ಕಳು ಇದಾರಪ್ಪ, ನನ್ನ ಸಾಯಿಸ್ಬೇಡ, ಬಿಟ್ಬಿಡು ಪ್ಲೀಸ್. ನೀನು ಕೈ ಮುಗಿತೀನಿ, ಕೈ ಬಿಟ್ರೆ ಕಾಲೇಜ್ ಬೇಕಾದ್ರೆ ಬೀಳ್ತೀನಿ, ಬಿಡು. ಪಾರ್ವತಿ, ನೀನೇನು ಯೋಚನೆ ಮಾಡಬೇಡಮ್ಮ. ಆದಿತ್ಯ ಯಾವುದೋ ಒಳ್ಳೆ ಕೆಲಸದಲ್ಲಿ ಹೋಗಿದ್ದಾನೆ, ಅದನ್ನು ಮುಗಿಸ್ಕೊಂಡು ನೇರವಾಗಿ ಅರಸನಕೋಟೆಗೆ ಬರ್ತಾನೆ. ನಾವು ಅರಸನಕೋಟೆಗೆ ಹೋಗೋಣ ಬಾ. ಹೊರಡೋಣವಾ?